ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಶಂಭುಲಿಂಗ ಅಂತ, LIC ಚೀಫ್ ಅಡ್ವೈಸರ್, ತುಮಕೂರು ಶಾಖೆ 2ನಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ನಿಮಗೆ ಈಗ ಹೇಳಕ್ಕೆ ಬಂದಿರತಕ್ಕಂಥ ವಿಷಯ, ತಾವುಗಳು LIC ಏಜೆಂಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ, ನಿಮ್ಮೆಲ್ಲರಿಗೂ ಒಂದು ಉದ್ಯೋಗದ ಅವಕಾಶ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಕೇಂದ್ರ ಸರ್ಕಾರದಿಂದ ಮೋದಿಜಿಯವರು ಇದೇ ಡಿಸೆಂಬರ್ 9ನೇ ತಾರೀಕು 2024ರಂದು ವಿಮಾ ಸಖಿ ಎಂಬ ಒಂದು ಯೋಜನೆಯನ್ನು ಜಾರಿ ತಂದಿದ್ದಾರೆ. ಇದು ಮಹಿಳೆಯರಿಗೆ ಮತ್ತು ಗೃಹಿಣಿಯರಿಗೆ ಉದ್ಯೋಗ ಅವಕಾಶ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮೋದಿಜಿಯವರು ಇದನ್ನು ಕೇಂದ್ರ ಸರ್ಕಾರದಿಂದ ಹೊರತಂದಿದ್ದಾರೆ. ಇಲ್ಲಿ ನೀವು ವಿಮಾ ಸಖಿಯಾಗಿ ಕೆಲಸ ಮಾಡಬೇಕು ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ SSLC ಆಗಿದ್ದರೆ ಸಾಕು. SSLC ಆದ ಯಾವುದೇ ಮಹಿಳೆ 18 ವರ್ಷದಿಂದ 70 ವರ್ಷ ವಯಸ್ಸಿನ ಒಳಗಿನವರು ಈ ಯೋಜನೆಗೆ ಬರ್ಬೋದು. ಇದರಲ್ಲಿ ಮೇನ್ ಉದ್ದೇಶ ಏನು ಅಂತಂದರೆ, ತಾವು LIC ಏಜೆಂಟ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು. ಮೊದಲನೇ ವರ್ಷ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು 7,000 ರೂಪಾಯಿಯಂತೆ ನಿಮಗೆ 1 ವರ್ಷ ಸ್ಟೈಫೆಂಡ್ ಮೀನ್ಸ್ ಸಂಬಳದ ರೀತಿಯಲ್ಲಿ ಕೊಡ್ತಾ ಇರ್ತಾರೆ. ಎರಡನೇ ವರ್ಷದಲ್ಲಿ 6,000, ಮೂರನೇ ವರ್ಷದಲ್ಲಿ 5,000 ಇರುತ್ತೆ. ಇದ್ರ ಜೊತೆಗೆ ನೀವು ಮಾಡಿರ್ತಕ್ಕಂಥ LICಗೆ ಕಮಿಷನ್ ಪ್ಲಸ್ ಬೋನಸ್ ಪ್ಲಸ್ ಇನ್ಸೆಂಟಿವ್ಸ್ ಪ್ಲಸ್ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೋ ಅದೆಲ್ಲ ಬೆನಿಫಿಟ್ಸನ್ನು ಕೂಡ ತಮ್ಮದಾಗುತ್ತೆ. ಗ್ರಾಮೀಣ ವಿಭಾಗದಲ್ಲಿ ತುಂಬ ಕಷ್ಟಪಟ್ಟು ಹೊರಗಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದುಡಿತೀರಾ, ನಾರ್ಮಲ್ ಆಗಿ ಹಣ ಬರ್ತದೆ. ಅಲ್ಲಿ ಬರ್ತಕ್ಕಂಥ ಹಣ ಬರೀ ಜೀವನ ಸಾಗಿಸೋದಕ್ಕೆ ಮಾತ್ರ ಸರಿ ಹೋಗ್ತದೆ. ಮುಂದಿನ ನಿಮ್ಮ ಎಲ್ಲ ಅವಶ್ಯಕತೆಗಳಿಗೆ, ನೀಡ್ಗಳಿಗೆ ಬೇಕು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್, ಪಾರ್ಟ್ ಟೈಮ್ ಆಗಿ ಅಥವಾ ಫುಲ್ ಟೈಮ್ ಆಗಿ ಇದನ್ನು ನೀವು ತಗೋಬೋದು. ಇದರಲ್ಲಿ 3 ವರ್ಷ ಸ್ಯಾಲ್ರಿ ಥರ ಬರೋದು ಅಲ್ಲದೇನೆ ನೀವು LICನಲ್ಲಿ ಚೆನ್ನಾಗಿ ಕೆಲಸ ಮಾಡಿದಲ್ಲಿ ಕೆಲವೊಂದು ಕ್ಲಬ್ ಅಲಯನ್ಸಸ್ ಅಂತ ಇರುತ್ತೆ, ಕ್ಲಬ್ ರೂಲ್ಸ್ ಇರುತ್ತೆ, ಕ್ಲಬ್ ಬೆನಿಫಿಟ್ಸ್ ಇರುತ್ತೆ, ಅದನ್ನು ನೀವು ತಗೋಬಹುದು. ಇದರಲ್ಲಿ ಡಿಸ್ಟಿಂಗ್ವಿಶ್ಡ್ ಕ್ಲಬ್ಬಿಗೆ ಒಂಥರದ ಬೆನಿಫಿಟ್ಟು, ಬ್ರಾಂಚ್ ಮ್ಯಾನೇಜರ್ಸ್ ಕ್ಲಬ್ಬಿಗೆ ಒಂಥರ ಬೆನಿಫಿಟ್ಟು, ಡಿವಿಷನಲ್ ಮ್ಯಾನೇಜರ್ಸ್ ಕ್ಲಬ್ ಆದಾಗ ಅದಕ್ಕೇನೆ ಒಂಥರ ಬೆನಿಫಿಟ್ಟು, ZM ಕ್ಲಬ್ ಮೆಂಬರ್ ಆದಾಗ ಅದಕ್ಕೆ ಅದರದೇ ಆದ ಬೆನಿಫಿಟ್ಟು, CM ಕ್ಲಬ್ ಮೆಂಬರ್ ಆದಾಗ ಅದಕ್ಕೆ ಅದರದೇ ಆದ ಬೆನಿಫಿಟ್ಸ್ ಇರುತ್ತೆ, ಮತ್ತು MDRT ಆದಾಗ MDRT ಬೆನಿಫಿಟ್ಸ್ ಇರುತ್ತೆ, ಕಾರ್ಪೊರೇಟ್ ಏಜೆಂಟ್ ಆದಾಗ ಕಾರ್ಪೊರೇಟ್ ಬೆನಿಫಿಟ್ಸ್ ಇರುತ್ತೆ, ಗ್ಯಾಲಕ್ಸಿ ಅಂತ ಇರುತ್ತೆ. ಒಂದೊಂದು ಕ್ಲಬ್ ಮೆಂಬರ್ನಲ್ಲೂ ಕೂಡ ಒಂದೊಂದು ಥರ ಬೆನಿಫಿಟ್ ಇರುತ್ತೆ. ನಾನು ಈಗ ಒಂದು ಸಿಂಪಲ್ ಆಗಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. MDRT ಕ್ಲಬ್ ಮೆಂಬರ್ ಆದ್ರಿ ಅಂದರೆ ನಿಮಗೆ ಮೊದಲನೇ ವರ್ಷದ ಕಮಿಷನ್ನು ನಾರ್ಮಲ್ ಆಗಿ ಒಂದು 10 ಲಕ್ಷ ಇರುತ್ತೆ, ಪ್ಲಸ್ ಅದ್ರ ಜೊತೆಗೆ ರಿನ್ಯೂವಲ್ ಕಮಿಷನ್ಸು ಬರ್ತಾ ಇರ್ತದೆ. ಅದರಲ್ಲಿ ಗ್ಯಾಲಕ್ಸಿ ಕ್ಲಬ್ ಮೆಂಬರ್ ಆದ್ರಿ ಅಂತಂದರೆ ಅದೊಂದು 10 ಲಕ್ಷ ರೂಪಾಯಿ ಕಮಿಷನ್ ಇರ್ತದೆ. ಸೊ ಕಾರ್ಪೊರೇಟ್ ಏಜೆಂಟ್ ಆದಾಗ 18 ಲಕ್ಷ ಕಮಿಷನ್ ಇರುತ್ತೆ. CM ಕ್ಲಬ್ ಮೆಂಬರ್ ಆದಾಗ ಸುಮಾರು ಅದಕ್ಕೂ ಕೂಡ ಒಂದು 8ರಿಂದ 10 ಲಕ್ಷ ರೂಪಾಯಿ ಕಮಿಷನ್ ಇದ್ದೇ ಇರ್ತದೆ. ಅದರ ಜೊತೆಯಲ್ಲಿ ಅಡಿಷನಲ್ ಆಗಿ ನಿಮಗೆ ಕಾರ್ ಅಡ್ವಾನ್ಸ್, ಆಫೀಸ್ ಅಡ್ವಾನ್ಸ್, ಸೇಲ್ಸ್ ಪ್ರಮೋಷನಲ್ ಗಿಫ್ಟ್ಸ್ ಮತ್ತು ಫೆಸ್ಟಿವಲ್ ಅಡ್ವಾನ್ಸ್, 2 ವೀಲರ್ ಅಡ್ವಾನ್ಸ್, ಹೌಸಿಂಗ್ ಲೋನ್ ಫೆಸಿಲಿಟೀಸ್, ಆಫೀಸ್ ಮೇಂಟೆನೆನ್ಸ್ ಅಲೋಯನ್ಸ್, ಕಂಪ್ಯೂಟರ್ ಅಲೋಯನ್ಸ್, ಟೆಲಿಫೋನ್ ಫೆಸಿಲಿಟೀಸ್ ಮತ್ತು ಆಫೀಸ್ ಇಕ್ವಿಪ್ಮೆಂಟ್ಸ್, ಗಿಫ್ಟ್ ಆರ್ಟಿಕಲ್ಸ್, ಅದೆಲ್ಲದರ ಜೊತೆಗೆ ನಿಮಗೆ ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ, ಮೆಡಿಕ್ಲೈಮ್ ಇರುತ್ತೆ, ಪೆನ್ಷನ್ ಇರುತ್ತೆ. ಬನ್ನಿ, ನಿಮಗೇನು ಬೇಕೋ ಆ ಸಪೋರ್ಟನ್ನು ನಾನು ಮಾಡ್ತೀನಿ. ನಿಮ್ಮ ಹಿಂದೆ ನಾನು ಕೈ ಜೋಡಿಸ್ತೀನಿ. ನಮಸ್ತೆ, ಧನ್ಯವಾದಗಳು.